ಸಾಯ ಹಾಗೆ ಅರ್ಥ ಆಗ್ತದ್ಯಾ? ಅಲ್ಲ ಎಂತ ಕೂಗ್ ಸಾಯೋದೊತ್ತಲೇ ಗೊತ್ತಾಗ. ಅಲ್ಲ ಇವತ್ತು ತೊಂದ್ರೆ ಇಲ್ಲ, ನಾಳೆಗೂ ಇರ್ಬೇಕಲ್ಲ ಅದು ಸ್ವರ. ಓ ಸರಿ, ಹಾಗಿದ್ರೆ ಯಾರು ನೀರ ಮೇಲೆ ಕುಳಿತುಕೊಂಡ ಕಾರಣಗಳೇನು? ನಮಗೆ ಈ ಪುರದಲ್ಲಿ ಒಂದು ಹುಳ ಸಿಕ್ಕಿತ್ತು. ನಿನಗೂ ಅವನಿಗೂ ಸಂಬಂಧವೇ? ನಿನ್ನ ವಿಳಾಸವನ್ನ ಒಮ್ಮೆ ಹೇಳಿ. ನನ್ನನ್ನ ಪ್ರಶ್ನೆ ಮಾಡುವಂತ ನೀವೇ ಯಾರು? ನನಗೂ ಅವನಿಗೂ ಸಂಬಂಧ ಉಂಟು. ಓ ಏನು ಸಂಬಂಧ? ಹಿರಿಯ ನೀನು? ನಾನು ಹಿರಿಯ, ಅವನು ಕಿರಿಯ. ನಾನು ಜ್ಯೇಷ್ಠ, ನಾನು ಕನಿಷ್ಠ. ನಾನೇ ಅಣ್ಣ. ತಮ್ಮ ನನ್ನ ಹೆಸರು ಗೊತ್ತುಂಟ? ಇಲ್ಲ. ನಾನೇ ಮಾತು. ನಾನು ಕೈಟಮ್ಮ. ಯಾರು? ಅಣ್ಣ ತಮ್ಮ ಮಧು ಕೈಟವರು ನಾವು. ನೀವಿಬ್ರು ತೀರ ಮಧು ಯಾರ ಕಂಡಿರಯ್ಯ ಮೊದಲು ವಿಚಾರ ಅರಿಯೋ. ಯಾರ ಕಂಡಿರಯ್ಯ ಮೊದಲು ವಿಚಾರ ಅರಿಯೋ. ಯಾರ ಕಂಡಿರಯ್ಯ ಮೊದಲು ವಿಚಾರ ಅರಿಯೇನೋ. ವೀರರು ಶೂರರು ಗಂಭೀರ ಧೀರ ಮಧು ಕೈಟ ಬರೇನ. ಹೌದಾ? ಭೂರಿ ದೋಷ ವಾಂತೆ ದಿಟವು. ನಿಮ್ಮನ್ನು ನೋಡಿ ಬಹಳ ಸಮಾಧಾನ ಆಯ್ತು. ಸರಿ, ಆದ್ರೆ ಏನು? ಏಕಾಏಕಿಯಾಗಿ ಬೊಬ್ಬಿಡುತ್ತಾ ನನ್ನ ಹತ್ತಿರಕ್ಕಾಗಿ ಓಡಿ ಬರ್ತಾ ಇದ್ದಿ. ಹೌದಾ? ಯಾರ ಕಂಡಿರಯ್ಯ ಮೊದಲು? ಈ ನೀರಿನಲ್ಲಿ ಯಾರನ್ನ ಕಂಡಿದ್ದೀರಿ ಅಂತಾನು ಗೊತ್ತಿಲ್ಲ. ನಾನೊಬ್ಬರೇ ಇದ್ದವನ. ಇದುವರೆಗೆ ಯಾರನ್ನು ಕಂಡವನಲ್ಲ. ಹಾಗಿರುತ್ತಾ ಒಬ್ಬೆ ಹೊಡೆದು ಬರ್ತಾ ಇದ್ದೀರಲ್ಲ, ಯಾರು ಕಂಡಿದ್ದೀರಿ? ಏನಾಯ್ತು ನಿಮಗೆ? ಇಲ್ಲಿಗೆ ನೀನು ಮತ್ತೆ ಇಲ್ಲಿಯ ವಿಶೇಷತೆ ಕುರಿತಾಗಿ ನೀವು ಪ್ರಶ್ನೆ ಮಾಡ್ತೀರಿ ಅಂತಾದ್ರೆ ಸುತ್ತಲೂ ಇರುವುದು ನೀರು ಅಲ್ವಾ? ಈ ಕಾಣುವ ಜಲಕ್ಕೆ ಅಧಿಕಾರಿಯ ಕಲಹ ಬೇಡಲವೋ? ದೂರ್ತ ಇವನು ದೂರ್ತ ಜಲದಿ ಒಡೆಯ ಎನ್ನುವುದ ನಾನು ಎನ್ನುವ ಬೇಡುವ ಕಲಹ ಬೇಡವಲ್ಲ. ನೀನು ದೂರ್ತ ಅಲ್ವಾ? ದೂರ್ತ
ಏನು ಅಂತ ಭಾವಿಸಿದ್ಯಾ? ಏನು? ನಾವು ಇಲ್ಲಿ ಮೊದಲಾಗಿ ಬಂದವರು, ಹಾಗಾಗಿ ಚಲಾದಿಗೆ ಒಡೆಯರು ನಾವಿದ್ದೇವೆ. ಮಧುಕೈಟಭರು. ನೀನೇನೋ ಏನು? ಹಸುವೆಯಾಗುತ್ತಾ ಇದೆ ನನಗೆ. ನೀನು ಆಹಾರ, ಅವರವರು ನಿನ್ನನ್ನ ನಾವು ನಾಲಿಗೆಗೆ ತಾಗದ ಹಾಗೆ